ಓ ಗುಂಡಜ್ಜಿ, ಓ ಯೋನ ಲಕ್ಷ್ಮವ್ವ, ಏನಜ್ಜಿ ಇಂಥ ಬಿಸ್ಲಾಗ ಎಲ್ಲಿಗೆ ಹೋಗ್ತಿದೀಯಾ? ಅಯ್ಯ, ಇಂಥ ಸುಡ ಬಿಸ್ಲಾಗಿ ಎಲ್ಲಿ ಹೋಗನ್ ಹೇಳತ್ತಾಗಿ. ನಮ್ಮ ಹುಡುಗನ ಹುಡುಕ್ಯಂತ ಬಂದೆ ಕಣೆ. ಅಯ್ಯ ಬಾಬಾರಜ್ಜಿ ಕುತ್ಕೋ ಬಾ. ಇಂಥ ಬಿಸ್ಲಾಗಿ ಅವ್ನು ಎಲ್ಲಂತ ಹುಡ್ಕಕ್ ಹೋಗ್ತೀಯ? ಎಲ್ಲ ಆಡಕ್ ಗಿಡಕ್ ಹೋಗಿರ್ತಾನೆ, ಬರ್ತಾನ ಬಾ, ಕುತ್ಕೋ ಬಾ. ಅಯ್ಯ ಹುಡುಗ ಉಂಡಂಗ್ ಹೋಗೈತೆ ಎತ್ತಗ, ಅದಕ್ಕೆ ಉಣ್ಣ ಕರಿಯಣ ಅಂತ ಬಂದು ಎಲ್ಲರ ಆಡ್ತದಾನ ಅಂತಂತ. ಬಾ ಬಾ ಬಾ, ಬರ್ತಾನ ಬಾ, ಅವನೇ ವಾಟಸ್ಕಾದ್ರೆ. ಮತ್ತ ಅವ್ನ್ ಬೇರೆ ಹುಡ್ಕಕ್ ಹೋಗಿ ಇಂಥ ಬಿಸ್ಲಾಗಿ ಬರ್ತಾನ ಬಾ. ಅಯ್ಯೋ ನಡೀಜಿ, ಒಳಕ್ ಹೋಗೋಣ, ಇಲ್ಲೇ ಕುತ್ಕೊಂಡೆಲ್ಲ. ಅಯ್ಯೋ ಇರ್ಲಿ ಬಿಡ, ಒಳಗೆ ಸೆಟ್ ಯಾಕತ್, ಇಲ್ಲೇ ತಣ್ಣ ಕುತ್ಕೊಂಡ್ರ ಅಂತ ಹೇಳಿಕ್ ಬಿಡು. ಇವನೆಲ್ಲ ಊಟ ಆತೇ ನಿಂದು? ಹ್ಞೂ ಕಣಜ್ಜಿ ಆತು. ಈಗ ತಾನೇ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿ ಇನ್ನು ಈ ಉಂಡು ಹಿಂಗೆ ಗಾಳಿಗೆ ಒಂದ್ ಹೆಜ್ಜೆ ಕುತ್ಕೊಂಡ್ ನೋಡಿ ಹೊರಗೆ. ನಿಂದು ಊಟ ಆತೇನಜ್ಜಿ? ಅಯ್ಯೋ ಇನ್ನ ಇಲ್ಲಿ ಕಣೆ, ಅಮ್ಮಕ್ಕಿನ ಪೂಜೆ ಮಾಡ್ತಿದ್ಲು, ಉಣ್ಣಕ್ಕೆನ ಆಗಿತ್ತು. ಇನ್ನು ಯಾರು ಉಂಡಿರ್ಲಿಲ್ಲ, ಪೂಜೆ ಆದ್ಮೇಲೆ ಉಣ್ಣನ ಅಂತಂದು ಕಾಯ್ಕೊಂಡ್ ಕೂತ್ಕೊಂಡಿದ್ದಿ. ಈ ಹುಡುಗ ಬೇರೆ ಕಾಣ್ಲಿಲ್ಲ, ಅದಕ್ಕೆ ಹುಡ್ಕೊಂಬರನ್ ತೆಗಿಯಾತ ಅಂತ ಬಂದೆ. ಅಯ್ಯೋ ಇವತ್ತು ಹುಡುಗರೇ ಕೈ ಸಿಕ್ತಾವ್ ತಗೊಳಜ್ಜಿ. ಇವತ್ತು ಬೇರೆ ರಾಮನವಮಿ ಅಲ್ಲ, ಶ್ರೀರಾಮನ್ ದೇವಸ್ಥಾನದಾಗೆ ಅದೇನ ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ಕೊಡ್ತಾರಂತಾರ. ಇನ್ನೇನು ಹುಡುಗರುಗಳು ಅಲ್ಲೇ ಮುಗಿ ಬಿದ್ದಿರ್ತಾವ ಆಟೆಯ. ಓ ಅದಕ್ಕೆ ನನ್ನ ಮಗ ಅಲ್ಲಿಗೆ ಹೋಗಿರ್ತಾನೆ. ಬೆಳಗ್ಗೆ ಹೋಗಿದ್ದಾನೆ ಮನೆಗೆ ಉಂಡುಲ್ದಂಗೆ ಅಂದ್ರೆ, ಓ ಅಲ್ಲಿ ಕೊಡ್ತಾರಲ್ಲ ಕೋಸಂಬರಿ ಮಜ್ಜಿಗೆ ಪಾನಕ ಕುಡಿಯಕ್ ಹೋಗಿದ್ದಾನೆ. ನನ್ಗೆ ಅರ್ಥ ಆಗ್ಲಿಲ್ಲ ಬಿಡು. ನಾನು ಪೂಜೆ ಮಾಡಿ ಅತ್ತಾಗ ಹೋದ ವಾಟಸ್ಕೊಂಡಿರ್ತಾನೆ ಅಂತಂದು ಹುಡ್ಕೊಂಡ್ ಬಂದೆ. ಅವನು ಹೊಟ್ಟೆ ತುಂಬಿಸ್ಕೊಂಡ ಬರತ್ತಾಗ ರಾಮದೇವ್ರ ದೇವಸ್ಥಾನದಾಗೆ ವಾಟ್ ತುಂಬಾ ಕೊಡ್ತಾರ ಪಾನಕ, ಕುಡಿದ್ಬಿಟ್ಟೆ ಬರೋದವ್ನು. ನೀ ಹೋಗಲ್ಲೇನಜ್ಜಿ ದೇವಸ್ಥಾನಕ್ಕೆ? ಹೋಗ್ಬೇಕು ಕಣೆ, ಈಟಕ್ಕೆ ಏನ್ ಹೋಗಲ್ಲ ಇಂಥ ಬಿಸ್ಲಾಗಿ. ಸಾಯಂಕಾಲ ಅಲ್ಲ ಏನ ರಾಮದೇವ್ರ ತೇರ್ ಹೇಳಿದಿನ ಸಾಯಂಕಾಲ ಅಲ್ಲ, ಸಾಯಂಕಾಲದಂಗ ಹೋಗ್ಕೊಂಡು ಅವ್ನ ಕೈ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ನೋಡ್ಕೊಂಡ್ ಬರ್ತೀನಿ. ಇಂಥ ಬಿಸ್ಲು ಅಂತಂದು ಹೇಳಿ ಸಾಯಂಕಾಲ ಇಟ್ಕೊಂಡಾರಿ. ನಾನುವೇ ಸಾಯಂಕಾಲಕ್ಕೆ ಹೋಗ್ಕೊಂಡು. ಅಯ್ಯೋ ಒಂದಿಟ್ಟು ಬೇಗ ಬೇಗ ಹೋಗ್ಬೇಕು. ಈ ಕೋಸಂಬರಿ ಪಾನಕಾಗೆಲ್ಲ ಖಾಲಿ ಆಗ್ಬಿಟ್ರೆ ಏನ್ ಮಾಡೋದು ಆಮೇಲೆ? ಅಲ್ಲಿ ನೋಡಜ್ಜಿ, ಪಾರಿನ ಪಾತ್ರೆ ಹಿಡ್ಕೊಂಡು ಎಲ್ಗ ಹೋಗ್ತದಳೆ. ಬೆಳಗ್ಗೆ ಯಾರ ಮನೆಗೆ ಇವನ್ ಕೇಳಕ್ ಹೋಗ್ತದಳ ಏನು? ಓಯ್ ಪರವ, ಓಯ್ ವಾ ಗುಂಡಜ್ಜಿ, ಇವನಜ್ಜಿ ಇದೇನೇ ಇದು? ಪಾತ್ರೆ ಹಿಡ್ಕೊಂಡು ಬಿಸ್ಲಾಗಿ ಹಿಂಗ್ ಸುತ್ತರಿತಿದ್ಯಾ? ಎಲ್ಗ ಹೋಗ್ತಿದ್ಯಾ? ಯಾಕೆ ಇವತ್ತು ಅಡಿಗೆ ಗಿಡಿಗೆ ಮಾಡಿಲ್ವೇನು? ಯಾರ ಮನೆಗೆ ಸಾಯಿಗೆ ಕೇಳಕ್ ಹೋಗ್ತಿದ್ಯಾ ಏನು? ಅಯ್ಯೋ ಅಜ್ಜಿ, ನಾನೇ ಬೇರೆಯವ್ರ ಮನೆ ಸಾಯ್ ಕೇಳಕ್ ಹೋಗಿ ಮಾಡಿದೀನಿ ನಾನು ಇವತ್ತು ಸಾಂಬಾರ. ಮತ್ತೆ ಅದೇಲ್ಲಿಗೆ ಪಾತ್ರೆ ಹಿಡ್ಕೊಂಡು ಹೋಗ್ತಿದ್ಯಾ? ಅಯ್ಯೋ ಅಜ್ಜಿ, ಅಯ್ಯೋ ರಾಮದೇವ್ ದೇವಸ್ಥಾನದಾಗೆ ಪಾನಕ ಕೋಸಂಬರಿ ಮಜ್ಜಿಗೆ ಎಲ್ಲ ಕೊಡ್ತದಾರಂತೆ. ಅದಕ್ಕೆ ಹೋಗ್ತಾ ಇದೀನಿ. ಓ ಹಂಗೆ, ಓ ಇವನ್ ಮುಂಚೆನೆ ಖಾಲಿ ಆಗ್ಬಿಡ್ತದ ಅಂತಂದು ಬೇಗ ಬೇಗ ಓಡ್ತಾ ಇದೀಯ. ಕಣಜ್ಜಿ, ಮತ್ತೆ ಇಂಥ ಬಿಸ್ಲಾಗೆ ತೊಂಪನ್ ಪಾನಕ ಮಜ್ಜಿಗೆ ಕೋಸಂಬರಿ ಕೊಡ್ತಾರೆ ಅಂದ್ರೆ ಯಾರು ಬಿಡ್ತಾರೆ? ಅದಕ್ಕೆ ಮತ್ತೆ ಕಾಲ್ಗಿಲಿ ಆಗ್ಬಿಟ್ಟು ಅಂತಂದು ಬೇಗ ಬೇಗ ಹೋಗ್ತಿದೀನಿ. ಕಣಪಾರಿ, ಖಾಲಿ ಆಗ್ಬಿಟ್ಟು ಬೇಗ ಬೇಗ ಹೋಗು. ಮೊದ್ಲೇ ಜನ ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರೆ. ಈ ಹುಡುಗರುಗಳೇ ಜಾಸ್ತಿ. ಹೋಗ್ ಬೇಗ ಹೋಗು. ಮತ್ತೆ ನೀವು ಬರಲ್ವೇ? ಬರ್ ಬೇಗ ಹೋಗನ್ರಿ. ಒಂದ್ ಬಾಟ್ಲಿ ಏನಾರು ತಗೊಂಡ್ಬರ್ರಿ, ಹೋಗನ್ರಿ. ಇಲ್ಲಿ ಕಣಪಾರಿ, ನೀನ್ ಹೋಗ್ಬಾ. ನಾನು ಸಾಯಂಕಾಲಕ್ಕೆ ಹೋಗ್ಕೊಂಡು ದೇವಸ್ಥಾನ ಅಂತವ, ಈಗೇನ್ ಹೋಗಕ್ಕಿಲ್ಲ. ನೀನೇ ಹೋಗ್ಬಾ. ಅಯ್ಯೋ ಸಾಯಂಕಾಲ ಹೋಗಂತೆ. ಈಗ ಕೋಸಂಬರಿ ಮಜ್ಜಿಗೆ ಪಾನಕ ಕೊಡ್ತಾರೆ, ಬಾ ಇಸ್ಕೊಂಡ್ ಬರೋಣ. ಆಮೇಲೆ ಸಾಯಂಕಾಲಕ್ಕೆ ಹೋಗುವಂತೆ. ಅಯ್ಯೋ ಇಲ್ಲಿ ಕಣೆ, ನೀನ್ ಹೋಗ್ಬಾ. ಅಂತವ್ ಯಾರು ಇಲ್ಲ, ನೀನೇ ಹೋಗ್ಬಾ. ಆಮೇಲೆ ನಮ್ಮ ಹುಡುಗನು ಹೋಗೈತೆ ಅಲ್ಲಿಗೆ. ಅದೇ ಅಲ್ಲಿಯ ಪ್ರಸಾದ ತಿಂದು ತಗೊಂಬರ್ತತಿ. ನಾನೇನು ಹೋಗಕ್ಕಿಲ್ಲ, ನೀನ್ ಹೋಗ್ಬಾ. ಅದೇ ನೀನ್ ಬರಲ್ವೇ? ಅಯ್ಯೋ ಮನೆ ಮಂದಿ ಎಲ್ಲ ಹೋಗಕತ್ತ, ಮನೆ ಅಂತ ಒಬ್ರು ಹೋದ್ರೆ ಸಾಕು. ನಮ್ಮ ಹುಡುಗ ಹೋಗೈತಿ ಕಣೆ. ಅಯ್ಯ ನೀವೆಂತಾರಜ್ಜಿ, ಕೋಸಂಬರಿ ಪಾನಕ ಮಜ್ಜಿಗೆ ಕೊಡ್ತಾರೆ ಅಂದ್ರೂ ಬ್ಯಾಡ ಅಂತೀರ, ಬರಲ್ಲ ಅಂತೀರ. ಅಯ್ಯಪ್ಪ ನಾನಂತೂ ಹೋಗ್ತೀನಪ್ಪ. ನಿಮ್ಮ ಹತ್ರ ಮಾತಾಡ್ಕೊಂತ ನಿಂತ್ಕೊಂಡು ಆಮೇಲೆ ಅದನ್ನು ಸಿಗ್ದಂಗಾಗಿತ್ತು. ಹೋಗ್ ಮತ್ತೆ ಅದನ್ನು ಖಾಲಿ ಆಗಿತ್ತು. ಹೋಗ್ ಕಣಜ್ಜಿ, ಬರ್ತೀನಿ. ಎಲ್ಲಾರು ಇಂಥ ಬಿಸ್ಲಿಗೆ ಕುಡಿಯಕ್ಕೆ ಏನಾರು ತಂಪಾಗಿ ಸಿಕ್ಕರೆ ಸಾಕಪ್ಪ ಅಂತಿರ್ತಾರೆ. ಅಂತಂದ್ರೆ ದೇವಸ್ಥಾನದಾಗೆ ಮಜ್ಜಿಗೆ ಪಾನಕ ಕೋಸಂಬರಿ ಕೊಡ್ತದಾರ ತಂಪಾಗಿ, ಅದನ್ನ ಇಸ್ಕೊಳಕ್ ಬರಲ್ಲ ಅಂತಾರೆ. ಅಯ್ಯಯ್ಯ ಇವ್ರೆಂತಾರೆ ಏನು? ಅಯ್ಯಪ್ಪ ನಾನಂತೂ ಹೋಗಿ ಇಸ್ಕೊಂಬರ್ತೀನಪ್ಪ. ಮಜ್ಜಿಗೆ ಪಾನಕ ಅಂದ್ರೆ ತಂಪಾಕತ್ತೆ ದೇಹ. ನೋಡಜ್ಜಿ ಹೆಂಗ್ ಓಡ್ತಾಳ ನೋಡಜ್ಜಿ. ಅಯ್ಯ ಅವಳು ಹಂಗೆ ಬಿಡೆ, ಅವಳೇನು ಹೊಸ್ತಾಗಿ ನೋಡ್ತೀಯ? ಎಲ್ಲಾರ ಏನಾರ ಕೊಡ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ಓಡ್ತಾಳ ನೋಡಜ್ಜಿ. ಅವಳು ಮೊದ್ಲಿಂದನೂ ಹಂಗೆ ತಗ. ಅವಳು ಈ ಉಚಿತವಾಗಿ ಇವನೇ ಕೊಟ್ಟರು ಓಡ್ತಾಳೆ ಇಸ್ಕೊಳಕ್ಕೆ.
ಮತ್ತೆ ಈಗ ಹಂಗೆ ಮತ್ತೆ ಮಜ್ಜಿಗೆ ಪಾನಕ ಮತ್ತೆ ಕೋಸಂಬರಿ ಕೊಡ್ತಿದಾರೆ ಅಂದ್ರೆ ಅಕ್ಕಿ ಬಿಡ್ತಾಳ ಓಡ್ತದಾಳೆ. ಅಯ್ಯೋ ಇರ್ಬೇಕು ತೀರ ಇಷ್ಟ ಇರ್ಬಾರ್ದು ಬಿಡಜ್ಜಿ. ದೇವಸ್ಥಾನಿಗೆ ಪ್ರಸಾದ ಕೊಡ್ತದಾರೆ ಅಂತ ಹೇಳಕ್ಕೆ ಪ್ರಸಾದ ತರ ಇಸ್ಕೊಂಬರಲ್ಲ ಅದನ್ನ. ಇನ್ನ ಪಾತ್ರೆ ತುಂಬಾ ಪಾನಕ ಹಾಕ್ರಣ, ಪಾತ್ರೆ ತುಂಬಾ ಕೋಸಂಬರಿ ಕೊಡ್ರಣ ಅಂತ ಕೇಳಿ ಇಸ್ಕೊಂಬರಕ್ ಹೋಗ್ಕಳಿ. ಹಂಗ ಯಾರ ಕೇಳಿ ಇಸ್ಕೊಂತಾರ, ದೇವ್ರ ಪ್ರಸಾದಿಗೆ ಎಷ್ಟು ಕೊಡ್ತಾರ ಅಷ್ಟು ಇಸ್ಕೊಂಬರ್ಬೇಕು. ಈಕೆ ಹಂಗಲ್ಲ, ಅದ್ನೇ ಒಂದ್ ತಪ್ಪಲಿ ಇಸ್ಕೊಂಬರ್ತಾಳೆ ಕೇಳಿ ಕೇಳಿ. ಅಯ್ಯೋ ಅವ್ರ ಯಾಕೆ ತಪ್ಲೆ ಕೊಟ್ಟಿರ್ತಾರ, ಎಲ್ಲರಿಗೂ ಹಂಚ್ಬೇಕಲ್ಲ. ಅವಳಿಗೆ ತಪ್ಲೆ ಕೊಟ್ಕೊಂಡ್ ಕುತ್ಕೊಂಡ್ರಿ. ಅಯ್ಯೋ ಆಕಿ ಬಂಡಿ ಕಣಜಿ, ಹೆಂಗಾರ ಮಾಡಿ ಕೇಳಿ ಕೇಳಿ ಇಸ್ಕೊಂಡ್ ಬರ್ತಾಳೆ. ಮೊನ್ನೆ ನೋಡ್ಲಿಲ್ವೇ ಪಾತಿ ಮನೆಗೆ ಉಣ್ಣಕ್ ಹೋದಾಗ ಪಾತಿ ಹತ್ರ ಬಾಕ್ಸ್ಗಳನ್ನೆಲ್ಲ ತಗೊಂಡ್ ಹೋಗಿ ಆ ಬಾಕ್ಸ್ಗಳು ತುಂಬಾ ತುಂಬಿಸ್ಕೊಂಡ್ ಬರ್ಲಿಲ್ಲ ಬಿರಿಯಾನಿನ ಪಾಯಸನ ಅವೆಲ್ಲ. ಮತ್ ಮನೆಗ್ ಬಂದಕ್ಕೆ 2 ದಿವಸ ಅಡುಗೆ ಮಾಡಿಲ್ಲ, ಅದ್ನೇ ಉಂಡಾಳೆ. ಹೌದೇನು 2 ದಿವಸ ಅದ್ನೇ ತಿನ್ಲಂತ? ಕಣಜಿ. ಅಯ್ಯೋ ಇವಳ ನನ್ಗೆ ಒಂದ್ ಹೊತ್ತೆ ತಿನ್ನಕ್ಕಾಗಲ್ಲ. ಒಂದ್ ಹೊತ್ತು ತಿಂದ್ರೆ ಮತ್ತಲ್ಲ ಅದ್ನೇ ತಿರ್ಗ ತಿನ್ಬೇಕಂದ್ರೆ ಆಗಕ್ಕಿಲ್ಲ. ಆಕೆ ಹೆಂಗ ಅದ್ನ 2 ಹೊತ್ತು 3 ಹೊತ್ತು ಇಟ್ಕೊಂಡ್ ತಿನ್ನುದಳಪ್ಪ. ಅಯ್ಯೋ ಅಜ್ಜಿ, ಅದ್ ಖಾಲಿ ಆಗೋವರೆಗೂ ಆಕಿ ಬೇರೆ ಏನು ಮಾಡೋದಿಲ್ಲ, ಅದ್ನೇ ಬಿಸಿ ಮಾಡ್ತಾಳೆ ತಿಂತಾಳೆ. ಒಳ್ಳೆ ಪಾರಿ ಕತೆ ಹಾಕ್ ಬಿಡಿ. ಈಗ ನೋಡು ಪಾನಕ ಕೋಸಂಬರಿ ಇಸ್ಕೊಂಡ್ ಬರ್ತಾಳ ಇವತ್ತು ಅದೇಯ. ಅದನ್ನೇ ಉಣ್ಣಕಂತ ಇಟ್ಬಿಡ್ತಾಳೆ. ಇನ್ನು ಏನು ಮಾಡಕ್ಕಿಲ್ಲ ಆಕಿ. ಹೋಗ್ಲಿ ಬಿಡು, ಆಕಿ ಗುಣನೇ ಆಟು. ಬಿಡಜ್ಜಿ ತೀರ ಹಿಂಗ್ ಇರಬಾರ್ದು. ಹೋದ್ ಕಡೆ ಎಲ್ಲ ಹಂಗ್ ಮಾಡಿದ್ರೆ ಜನ ಏನ್ ಅನ್ಕೊಳಕ್ಕಿಲ್ಲ. ಅದು ನಿನಗ ಅನಿಸ್ತತೆ, ಆಕಿಗ ಅನ್ಸ್ಬೇಕಲ್ಲ. ಆಕಿ ಅದ್ನೆಲ್ಲ ಯೋಚನೆ ಮಾಡಕ್ಕಿಲ್ಲ. ಯಾರು ಏನಾರು ಅನ್ಕೊಳ್ಳಿ, ನನ್ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋಳಕಿ. ನೀನ್ ಜನರಿಗೆ ಹೊಂಚ್ತೀಯ, ಆಕಿ ಜನರಿ ಪಂದ್ರಿಗೆಲ್ಲ ಹೊಂಜಳಲ್ಲ. ಅದೇನೋ ಸರಿನೇ ಬಿಡು. ಗುಂಡಜ್ಜಿ ಲಕ್ಷ್ಮಿ, ಇಲ್ಲಿ ಪಾರೇನಾರ ಓದ್ಲೇನೆ? ಕಣೆ ಈಗ ತಾನೇ ಓದ್ಲು. ಅಯ್ಯೋ ಇವಳ ಎತ್ತಾಗ ಓದ್ಲಿ, ಅವಾಗಿಂದ ಹುಡುಕ್ತಾನೆ ಇದೀನಿ. ಇವನ ಕೇಳೋಣ ಅಂತ ಬಂದಿದ್ದಕ್ಕಿತ್ತವ, ಮಂತ್ಯವೇ ಇಲ್ಲ. ಅದಕ್ಕೆ ಬಂದೆ ಹುಡುಕಿಂದ ಇಲ್ಲೆಲ್ಲಾರ ಬಂದಿದ್ಲಾರ ನಿಮ್ಮಂತ್ಯವ ಅಂತಂದು. ಅಯ್ಯೋ ಅಕ್ಕಲ್ ಸಿಗ್ತಾಳೆ ಇವತ್ತು ನಿನ್ ಕೈಗೆ. ದೇವಸ್ಥಾನ ಹತ್ರ ಓದ್ಲು, ಪಾತ್ರೆ ಇಟ್ಕೊಂಡು ಪಾನಕ ಕೋಸಂಬರಿ ಮಜ್ಜಿಗೆ ಇಸ್ಕನಕ್ಕೆ. ಏನು ಮತ್ತೋದ್ಲ ದೇವಸ್ಥಾನತವ? ಇದ್ಯಾಕೆ ಹಿಂಗಂತಿದೀಯಾ? ಅಯ್ಯೋ ಅಲ್ಲೋಡಜ್ಜಿ, ಅವತ್ತಾನೆ ಅಕ್ಕಿನೂ ನಾನು ಇಬ್ರು ಹೋಗಿ ದೇವಸ್ಥಾನತವ ಆ ಪಾನಕ ಕೋಸಂಬರಿ ಮಜ್ಜಿಗೆ ಇಸ್ಕೊಂಡ್ ಬಂದಿದೀವಿ. ಅಲ್ಲೋಡಜ್ಜಿ ಮತ್ತೋಗಿದಾಳೆ ಇಸ್ಕೊಂಡ್ ಬಂದ್ರು. ಹಂಗಾದ್ರೆ ಇವತ್ ಮುಗಿತ್ ಬಿಡು. ಇವತ್ತು ಇಡೀ ದಿನ ಅಲ್ಲೇನೆ ಇರ್ತಾಳಕಿ ಖಾಲಿ ಆಗೋವರೆಗೂ. ದೇವಸ್ಥಾನದಾಗ ಮಜ್ಜಿಗೆ ಪಾನಕ ಕೋಸಂಬರಿ ಖಾಲಿ ಆಗ್ಬೇಕು, ಆಮೇಲೆ ಅವಳು ಬಂದು ಮನೆ ಸೇರ್ಬೇಕು. ಅಲ್ಲಿವರೆಗೂ ಆಕಿ ಮನೆಗ್ ಬರಲ್ಲ. ಹಿಂಗೇನೆ ಮನೆ ತುಂಬಾ ತುಂಬಿಸ್ತಾ ಇರ್ತಾಳೆ ಪಾನಕ ಕೋಸಂಬರಿ ಮಜ್ಜಿಗೆನ. ಅಲ್ಲೋಡಜ್ಜಿ ಇವಳು ಎಂತಾಳೆ ಇವಳು. ಅಯ್ಯಯ್ಯ ನನಗೂ ಬುದ್ಧಿ ಹೇಳಿ ಹೇಳಿ ಸಾಕಾಗೈತಪ್ಪ. ಹಂಗ ಆಗ್ಲೆಲ್ಲ ಹೋಗ್ ಬರ್ತಾಳೆ, ಒಂದ್ ಕಿತೆ ಇಸ್ಕೊಂಡ್ ಬರ್ಬೇಕು ಅಂತಂದು ಆಗ್ಲೆಲ್ಲ ಹೋಗ್ಕಳಿ. ಯೋಚನೆ ಬುದ್ಧಿ ಬರಕಿಲ್ ಬಿಡಿಕಿಗೆ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂದಂಗೆ ಆಕಿ ಗುಣನೇ ಅದು. ಹೆಂಗ್ ಬದ್ಲಾಯಿಸ್ಕೊಂತಾಳೆ ಯಾರ ಬುದ್ಧಿ ಹೇಳಿದ ತಕ್ಷಣ. ಆ ಬುದ್ಧಿಗೆಲ್ಲ ಬದ್ಲಾಗಳಲ್ಲ ಆಕಿ. ಹಂಗ ಆಗ್ಲೆಲ್ಲ ಹೋದ್ರೆ ದೇವಸ್ಥಾನದವ ಅವಣ್ಣರ ಬೊಯ್ದು ಕಳಿಸ್ತಾಳೆ, ಬೈಸ್ಕೊಂಡ್ ಬರ್ತಾಳೆ ಬಿಡು. ಅಯ್ಯೋ ಆಕಿ ಬಗ್ಗೆ ಎಲ್ಲಾರು ಗೊತ್ತಾಗ ಊರಾಗಿ ಯಾರು ಬೈಯಕ್ಕಿಲ್ಲ. ಆಕಿ ಆಸೆ ಬುರುಕಿ ಅಂತ ಗೊತ್ತಾ, ಇನ್ನೇನ್ ಮಾಡಕ್ ಹೋಗ್ತಾರೆ, ಕೊಟ್ಟು ಕಳಿಸ್ತಾರೆ. ಅದೇನೋ ಸರಿನೇ ಬಿಡಜ್ಜಿ. ಊರು ಕೇರಿ ಅಂದ್ಮೇಲೆ ಅಂತಾರ ಒಬ್ಬೊಬ್ರು ಇರ್ತಾರೆ ಕಣೆ. ಮತ್ತೆ ಎಲ್ಲಾರು ಒಂದೇ ತರ ಇದ್ರೆ ಹೆಂಗೆ ಹೇಳು? ಒಬ್ಬೊಬ್ರು ಒಂದೊಂದ್ ತರ ಗುಣಗಳು. ಆದ್ರೆ ಈ ಪಾರಿದು ಅತಿಯಾದ ಗುಣ, ಎಲ್ಲೋದ್ರೂ ಆಸೆ ಪಡ್ತಾಳೆ, ಆಸೆ ಬುರುಕಿ. ಅಯ್ಯೋ ಸರ್ ಕಣಜಿ ನಾನ್ ಬರ್ತೀನಿ. ಅಯ್ಯೋ ನನ್ ಕೆಲ್ಸ ಐತಿ, ಅಳ್ತಾವ್ ಏನೋ ಇಸ್ಕೊಂಡ್ ಹೋಗೋಣ ಅಂತ ಬಂದೆ. ಅವಳು ನೋಡ್ರೆ ಮನವಿಂದ ದೇವಸ್ಥಾನ ಮನೆ ಸುತ್ತರಿತಾಳೆ. ಅವಳಿಗೆ ಏನ್ ಬರೋ ದಿನ ಲಕ್ಷ್ಮಿ ನೋಡ್ದಂಗೆ ಎಲ್ಲ ಖಾಲಿ ಆದ್ಮೇಲೆ ನಾನ್ ಹೋಗ್ಕೊಂಡು ಮಂತ್ಯಾವ್ ಕೆಲ್ಸ ಐತಿ. ಹೋಗ್ ಈ ಪಾರಿನುವೆ ಈ ಗಿರ್ಜಿನುವೆ ಒಳ್ಳೆ ಜೋಡಿ. ಹಂಗ್ಯಾಕಂತೀಯೇ? ಮತ್ತಿನ್ನೇನಜ್ಜಿ, ಎಲ್ಲೋದ್ರೆ ಇಬ್ರು ಜೊತೆಗೆ ಇರ್ತಾರೆ ನೋಡು. ಇಬ್ರು ಅಲ್ಲ ಮುಂಚೆ ಹೋಗಿ ಅಲ್ಲ ದೇವಸ್ಥಾನಕ್ಕೆ ಪ್ರಸಾದ ಇಸ್ಕೊಂಬಂದರೆ, ಮತ್ತೆ ಈಗ ಅವಳು ಹೋಗಿದ್ದಾಳೆ, ಇವಳೇನು ಒಂದ್ ಕಿತೆ ಇಸ್ಕೊಂಡ್ ಬರ್ತಾರೆ. ಆದ್ರೆ ಇವಳು ಆಟ ಅವಳ ತರನೇ, ಎಲ್ಲಾರು ಏನಾರ ಕೊಡ್ತಾರೆ ಅಂದ್ರೆ ಓಡೋಗ್ತಿರ್ತಾಳೆ. ಒಂದ್ಸಲ ಇಸ್ಕೊಂಬಂದ್ರು ಇವಳಿಗೂ ಆಸೆ ಏನು ತಪ್ಪಿದ್ದಲ್ಲ, ಆಸೆ ಇದ್ದಿದ್ದಿ. ಆದ್ರೆ ನಮ್ಮ ಇದ್ರಿಗೆ ಹೇಳಕ್ಕೆ ಹಂಗೆ ಇದು ಮಾಡ್ತಾಳೆ ಆಟೆ. ಬಿಡು ಇಬ್ರು ಗೆಳತಿಯರು ಒಂದ್ಕಿಂತ ಚೆನ್ನಾಗದರಿ. ಅದೇನೋ ಸರಿನೇ ಬಿಡಜ್ಜಿ, ನಮ್ಗೆ ಯಾಕೆ ಹೇಳ ಪಾಪ, ಚೆನ್ನಾಗಿರೋರು ಚೆನ್ನಾಗಿರ್. ಅಯ್ಯೋ ಮಾತಾಡಿಕೆ ಅಂತ ಕುತ್ಕೊಂಡ್ಬಿಟ್ಟು ನೋಡು. ಸರಿ ಕಣೆ ಲಕ್ಷ್ಮಿ, ಬರ್ತೀನಿ. ಹೊಟ್ಟೆ ಸಿತೈತಿ, ಮೊದ್ಲು ಉಂಡ್ರಲ್ಲ ನೀನ.
ಪೂಜೆ ಆತೇನ ಹೋಗಿ ಉಣ್ತಿ. ಈ ಹುಡುಗಿನೇನು ದೇವಸ್ಥಾನದ ಹೋಗಿದಾನ, ಯಾವಾಗ ಬರ್ತಾನೆ ಏನ? ಸರಿ ತಗ ನಾ ಹೋಗ್ಕೊಂಡು. ಅಯ್ಯೋ ಪಾಪ ಹೋಗಜಿ, ನಾನು ಮಾತಾಡ್ಸಿ ಕೂರ್ಸ್ಕೊಂಡ್ಬಿಟ್ಟೇನ ಉಂಡಿಲ್ಲ ಅಂತೀಯ. ಉಪವಾಸ ಇವತ್ತನ ಅಂತ ಕೂತ್ಕೊಂತಿ ಮಾತಾಡ್ಕಿಂತ. ಹೋಗ್ ಇಲ್ಲ ಬಾ, ನಮ್ಮ ಮನೆಗೆ ಉಣ್ಣು, ಅಡಿಗೆ ಮಾಡಿದೀನಿ ನಾನು, ಪಾಯಸ ಮಾಡಿದೀನಿ, ಬಾ ಉಣ್ಣು. ಅಯ್ಯೋ ಬ್ಯಾಡ್ ಕಣಿ, ಅಲ್ಲೇ ಹೋಗಿ ಉಣ್ತೀನಿ. ಮತ್ತೆ ಅಡಿಗೆ ಮಾಡಿದಳೆ ಬೈತಾಳೆ ಇವತ್ತೆ, ಎಲ್ಲೆಲ್ಲಿ ಓದ್ತೇನ ಅಂತಂದು ಹೋಗ್ಕೊಂತಾಗ. ಸರಿ ಕಣೆ ಜಾತ್ ಹೋಗ್ಬಾ.